ಗೌಡ್ರು ಬಂದಿದ್ದಾರೆ. ಖಾಸ್ಕತ್ತನ ಮ್ಯಾಗ ಅವ್ರು ಭಾಳ ಅಭಿಮಾನ. ಒಂದೇ ನೆನಪಿಟ್ಕೊಳ್ರಿ, ಇವತ್ತು ಹೆಂಗೆ ಮ್ಯಾಗ ಚಂದ್ರ ಬಂದಾಗ ನಮಗೆಲ್ಲ ಖುಷಿ ಆಕೈತಿ, ಹಂಗೆ ಅವ್ರು ಇವತ್ತು ತಾಳಿಕೋಟಿಗೆ ಬಂದು ನಮ್ಮನ್ನೆಲ್ಲ ಖುಷಿ ಪಡಿಸಿದಾರ. ಅವ್ರು ಅಷ್ಟೇ ಭಾಳ ಚಂದ. ಅವ್ರ ಮಾತಿನ ಮುಖಾಂತರ ಎಲ್ಲರ ಮನಸ್ಸೊಳಗೆ ಅಚ್ಚರಿ ಮೂಡಿಸ್ಯಾರ, ಅವ್ರ ಛಾಪ್ ಮೂಡಿಸ್ಯಾರ. ಅವ್ರ ಮಾತು ಕೇಳುವುದೇ ನಿಮ್ಮೆಲ್ಲರ ಅದಕ್ಕೆ ಕಾಯಕತ್ತೀರಿ ನೀವು. ಅದಕ್ಕೆ ನಾ ಜಾಸ್ತಿ ಹೊತ್ತು ಮಾತಾಡ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಆಗಮಿಸಿದಂತಹ ಯತ್ನಾಳ್ ಗೌಡ್ರವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲಿರುವ ಅವರಿವರನ್ನದೇ ಎಲ್ಲರಲ್ಲಿಯೂ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀರಾಮ ಉತ್ಸವ ಸಮಿತಿಯವರು 2ನೇ ವರ್ಷ ಆದರೂ ಸಹಿತ ಭಾಳ ಚಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಂಥ ಕಾರ್ಯಗಳು ನಮ್ಮೂರಾಗ ಹೀಗೆ ಮುಂದುವರಿಲಿ. ಸದಾ ಹಿಂದುತ್ವಕ್ಕಾಗಿ ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಯೋಚನೆ ಮೀಸಲಾಗಿ ಇಡೋಣ ಅಂತ ತಿಳಿಸಿ ನನ್ನ ಸಮಯವನ್ನು ಗೌಡ್ರಿಗೆ ಮೀಸಲಿಟ್ಟು ನನ್ನ ಮಾತಿಗೆ ವಿರಾಮಿಸ್ತೀನಿ. ನಮಸ್ತೆ. ನೀವೆಲ್ಲ ಕಾಯಕತ್ತಿದ್ದು ಹುಲಿ ಕಾಡಿನಲ್ಲಿ ಹೋದ್ರೆ ಹಂದಿ ನಾಯಿಗಳೆಲ್ಲ ಓಡಿ ಹೋಗ್ತಾವಂತ. ಕಾಡಿನಲ್ಲಿ ಹುಲಿ ಬಂತು ಅಂದ್ರೆ ಹಂದಿಗಳು ನಾಯಿಗಳು ಓಡಿ ಹೋಗ್ತಾವ. ಆದ್ರೆ ಹುಲಿ ಮರಿಗಳು ಬರ್ತಾವಲ್ಲ, ಹಂಗೆ ಹುಲಿ ಮರಿ ಹಂಗೆ ಬಂದಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. ಮೊದಲು ಆ ಹುಲಿ ಮರಿಗಳ ಇವೆಲ್ಲ ಹುಲಿ ಮರಿಗಳಿದಿರಲ್ಲ, ಆ ಹುಲಿ ಮರಿಗಳನ್ನು ಕರೆಸಿರುವಂಥ ಹುಲಿ ಯಾವುದಂದ್ರೆ ಅದು ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಅವರು ಅಂತ ಕಳಿಸ್ತಾರೆ. ನೋಡ್ಬೇಕ್ರಿ, ಯಾರು ರೊಕ್ಕ ಕೊಟ್ಟು ಕರ್ಸಿವೇನ? ಎಲ್ಲ ಯಾರ ಕೈ ಹತ್ರ ನೋಡ ರೊಕ್ಕ ಕೊಟ್ಟು. ಎಷ್ಟೋ ಜನ ರೊಕ್ಕ ಕೊಟ್ಟು ಕರೆಸಿದ್ರೆ ಬರಂಗಿಲ್ಲ. ಯಾಕೆ ಬರ್ತೀವಂದ್ರೆ ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮದ ಸಲುವಾಗಿ ಮಾತಾಡ್ತಾರಲ್ಲ ಅದಕ್ಕೆ ನಾವೆಲ್ಲರೂ ಸೇರ್ತೀವಿ. ಇದು ಭಾರತದ ಸಂಸ್ಕೃತಿ ಬಂಧುಗಳೇ. ನಮ್ಮಲ್ಲಿ ರಕ್ತ ಯಾರ್ದಿದೆ? ರಾಮನ ರಕ್ತ, ಬೇರೆ ಯಾವುದ ರಕ್ತ ಇಲ್ಲ. ರಾಮ ಪುರುಷೋತ್ತಮ ರಾಮ ಎದ್ದ ನಮ್ಮೆಲ್ಲರ ಅಸ್ಮಿತೆ. ಭಾರತ ದೇಶದ ಈ ಸನಾತನ ಸಂಸ್ಕೃತಿಯ ಸಂಸ್ಕಾರವನ್ನು ಇಟ್ಕೊಂಡು ಹೋಗಿರುವಂಥ ಏಕೈಕ ವ್ಯಕ್ತಿ ಅದು ಯಾರಂದ್ರೆ ರಾಮ. ಅಂತ ರಾಮನ ಅನುಯಾಯಿಗಳು ನಾವು ಹಿಂದುತ್ವವನ್ನು ಏನು ಒಂದು ವಚನದಾಗಿ ಹೇಳಂಗಿರ್ಬೇಕು. ಸುಳ್ಳು ಪುಳ್ಳಿ ಹೇಳಬಾರ್ದು. ಸುಳ್ಳು ಹೇಳಿದವ್ರು ಮುಂದೆ ಬರಂಗೇ ಇಲ್ಲ. ಆದ್ರೆ ನಿಜ ಹೇಳಿ ಇಷ್ಟು ಜನರಿಗೆ ಕೂಡಿಸುವಂಥ ಶಕ್ತಿ ಯಾವುದಂದ್ರೆ ಅದು ಹಿಂದೂ ಹುಲಿ ಬಸವನಗೌಡ್ರ ಅಂತ ಬಸವನಗೌಡ. ನಾವೆಲ್ಲರೂ ಏನು ಆಗಿಬಿಟ್ಟಿವಂದ್ರೆ ಬೇರೆ ಸಂಸ್ಕಾರಗಳು ಸಂಸ್ಕೃತಿಗಳು ಚಲೋ ಇಲ್ಲ. ನಮ್ಮ ಸಂಸ್ಕೃತಿ ಸರಿಯಿಲ್ಲ, ಬೇರೆ ಸಂಸ್ಕೃತಿ ಚಲೋ ಐತಂತ ನಾವು ಬೇರೆ ಸಂಸ್ಕೃತಿಗೆ ಹೊಂಟೀವಿ. ಅಂಥದ್ರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಇಟ್ಕೊಂಡು ಹೋಗ್ಬೇಕು. ಮುಂದೆ ನೋಡ್ಬೇಕ್ರಿ ಯಾರ್ದದ್ರ ಹಿಂದುವಿ ಸ್ವರಾಜ್ಯವನ್ನು ಕಟ್ಟಿರುವಂಥ ಶಿವಾಜಿ ಮಹಾರಾಜರ ಸರ್ಕಲ್ ಐತಿ. ಇಲ್ಲಿ ಯಾವ್ದು ಸರ್ಕಲ್ ಐತ್ರಿ? ರಾಣಾ ಪ್ರತಾಪ, ಅಕ್ಬರ, ಇಜಾಮರು ಯಾವ ರಾಣಾ ಪ್ರತಾಪನ ಹೆಸರು ತಗೊಂಡ್ರೆ ಏನು ಮಾಡ್ಕೋತಿದ್ರಿ? ಅವರ ಪ್ರತಿಮೆ. ಇನ್ನೊಂದು ಯಾವುದೈತ್ರಿ? ಹುಲಿ ಬಸವನಗೌಡ್ರು ಬಂದಾರ ಅಂದ್ರೆ ಹಿಂದೂ ತತ್ವವನ್ನು ಬೆಳೆಸುವಂಥ ಕಾರ್ಯ ಅವ್ರು ಮಾಡಾಕತ್ತಾರೆ. ನಾನೇನು ಹೆಚ್ಚು ಮಾತಾಡೋಂಗಿಲ್ಲ, ಅವರು ಮಾತಾಡ್ತಾರೆ. ನಾನು ಮಾತಾಡಬೇಕಿತ್ತು. ಯಾಕೆ ಹೇಳ್ತೇನೆಂದ್ರೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ರಾಷ್ಟ್ರ ಎಲ್ಲನೂ ಸುಖವಾಗಿರಬೇಕಾದ್ರೆ ಹಿಂದೂ ಧರ್ಮವನ್ನು ನಾವೆಲ್ಲರೂ ಆಚರಣೆಗೆ ತರಬೇಕಾಗ್ತದೆ. ಸುಳ್ಳು ಆಚರಣೆ ತರಬಾರ್ದು. ಸತ್ಯವಾದಂಥ ವಿಚಾರಗಳನ್ನು ನಾವು ಹೇಳುವುದರ ಮೂಲಕ ನಮ್ಮ ಹಿಂದೂ ತತ್ವವನ್ನು ಇವತ್ತಿಗೂ ಜೀವಂತಿಡುವಂಥ ಕೆಲಸ ಆಗಬೇಕು. ಬಂಧುಗಳೇ, ತಾವೆಲ್ಲರೂ ಬಂದಿರಿ. ನಮ್ಮ ಹಿಂದೂ ತತ್ವ ಹಿಂದೂ ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಎಲ್ಲರೂ ಯಾರು ಆಗಬೇಕಂದ್ರೆ ಹಿಂದೂ ಹುಲಿ ಬಸವನಗೌಡರು ಎಲ್ಲರೂ ಆದಾಗ ಮಾತ್ರ ನಮ್ಮ ದೇಶ
ನಮ್ಮ ರಾಷ್ಟ್ರ ಹಿಂದುತ್ವದ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆಂಬ ವಿಚಾರವನ್ನು ಹೇಳ್ತಾ ನನಗೆ ಭಾಳ ಖುಷಿ ಆಗ್ತದೆ. 2ನೇ ವರ್ಷದಲ್ಲಿ ಇವತ್ತು ಹಿಂದುತ್ವ ಭಾಳ ದೊಡ್ಡದಾಗಿ ಪ್ರಸಾರ ಆಗ್ತಾ ಇದೆ. ಶ್ರೀರಾಮನವಮಿ ಉತ್ಸವದ ಸಮಿತಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಎಲ್ಲ ಯುವಕರದಾರ, ಹಿರಿಯರದಾರ, ಹಿರಿಯರು ನಿಂತುಕೊಂಡು ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಈ ಏನು ಉತ್ಸವ ಸಮಿತಿಯ ಮೂಲಕ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಬೆಳೆಸುವಂಥ ಕಾರ್ಯಕ್ಕೆ ಮಣಿಯಾಗಿರುವಂಥ ಶ್ರೀರಾಮನವಮಿ ಉತ್ಸವ ಸಮಿತಿಯವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಈಗ ನನ್ನ ಕಾರ್ಯ ಇಲ್ಲಿಗೆ ಮುಗೀತದ. ಮುಂದೆ ಬರ್ತದೆ ಏನು, ಕಾಡಿನಲ್ಲಿರುವಂಥ ರಾಜ. ಕಾಡಿನಲ್ಲಿ ಯಾವ ರಾಜ ಇರ್ತದ್ರಿ? ಹುಲಿ ರಾಜ. ಯಾವುದಾದ್ರೂ ಹುಲಿ ಇದ್ರೆ ಅದು ಕರ್ನಾಟಕದ ಯೋಗಿ ಎಂಬ ಹೆಸರನ್ನು ಪಡೆದಿರುವಂಥ ಬಸವನಗೌಡರು ಬರ್ತಾ ಇದ್ದಾರೆ. ಎಲ್ಲರೂ ಜೋರಾದ ಅವರಿಲ್ಲ ಅಂದ್ರೆ ನಮ್ಮ ಪಟಾಕಿ ಬರ್ತಿದ್ವು. ಆ ದೊಡ್ಡ ಅಟಮ್ ಬಾಂಬ್ ಬಂದಿರು ಅಂದ್ರೆ ಈ ಪಟಾಕಿ ನಿಂತದ, ಅಟಮ್ ಬಾಂಬ್ ಹಾರ್ತದೆ ಎಂಬ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಬಲ ಭಾರತ್ ಮಾತಾ ಕಿ ಜೋರು ಹೇಳ್ಬೇಕ್ರಿ, ಬರಾಕತ್ತಾರ. ಬಲ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಶಿವಾಜಿ, ಹರ 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 ಹರ. ಎಲ್ಲರಿಗೂ ನಮಸ್ಕಾರ. ನಾವು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಸಿದ್ಧಲಿಂಗಜ್ಜರು ಹೇಳಿಬಿಟ್ಟಾರ. ನಾವು ಯಾಕೆ ಸಮಯ, ಎಲ್ಲ ದಾನದಲ್ಲಿ ಶ್ರೇಷ್ಠ ದಾನ ಯಾವುದಪ್ಪ ಅಂದ್ರೆ ಸಮಯ ದಾನ. ನಾವು ನಿಮ್ಗೋಡು ಮಾತಾಡ್ತೀವಿ, ನಿಮ್ಮನ್ನು ಎಚ್ಚರಿಸ್ತೀವಿ. ಆದರೆ ಇಡೀ ಭಾರತ ದೇಶದಲ್ಲಿ ಹಿಂದೂಗಳನ್ನು ಎಚ್ಚರಿಸುವಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಯಾರಿದ್ರೆ ನಮ್ಮ ಬಸವನಗೌಡ್ರು ಅಂತ ನಾವು ಹೇಳಬೇಕಾಗ್ತದೆ. ನಾವಿವತ್ತು 2ನೇ ವರ್ಷ, ರಾಮನವಮಿ 2ನೇ ವರ್ಷ, ನಮ್ಮ ಹಿಂದೂ ಮಹಾಗಣಪತಿ 12ನೇ ವರ್ಷ, ಇದು 2ನೇ ವರ್ಷ. ನಮ್ಮ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಗೌಡ್ರು ಬಂದರೆ ಕೇವಲ 10 ನಿಮಿಷದಲ್ಲಿ ಇಡೀ ಹಿಂದುತ್ವವನ್ನು ಜಾಗೃತಿ ಮಾಡಿದರು. ನಮಗೆ ಇವತ್ತಿಷ್ಟು ಸಮಯ ಸಿಕ್ಕದ ನಾವು ಮಾತಾಡೋದು ದೊಡ್ಡದಲ್ಲ, ನಮ್ಮ ಗೌಡ್ರು ಮಾತಾಡಬೇಕಾಗ್ಯದ ಇವತ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಹಿಂದೂ ಅಂದ್ರೆ ಹಿಂದೂ ಹಿಂಸೆಯನ್ನು ದೂರ ಮಾಡಿಸೋಕೆ ನಮಗೆ ಹಿಂದೂ ಅಂತಾರೆ. ರಾಮನ ಆದರ್ಶ, ಧರ್ಮನ ಆದರ್ಶ ಇಟ್ಕೊಂಡು ನಮ್ಮ RS ಪಾಟೀಲರು ಎಲ್ಲ ವಿಸ್ತಾರವಾಗಿ ಹೇಳಿಬಿಟ್ರೆ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಿಮಗೊಂದು ಮಾತು ಹೇಳ್ತೀನಿ, ಧರ್ಮಕ್ಕಾಗಿ ಯಾವುದೇ ಮರ್ಜಿನ ಇಟ್ಕೊಳ್ಳಾರ್ದಂಗೆ, ಯಾವುದೇ ಪಕ್ಷಕ್ಕೆ ಒತ್ತಡಕ್ಕೆ ಮಣಿಲಾರ್ದಂಗೆ, ತಮ್ಮನ್ನು ಬಿಟ್ಟು ಕೊಡಲಾರ್ದಂಗೆ ಧರ್ಮಕ್ಕಾಗಿ ನಿಂತಂಥ ವ್ಯಕ್ತಿ ಯಾರಂದ್ರೆ ನಮ್ಮ ಬಸವನಗೌಡ್ರು ಅಂತ ಹೇಳ್ಬೇಕಾಗ್ತದೆ. ನೋಡ್ರಿ, ಅವ್ರು ಯಾವುದೇ ಪಕ್ಷ ಇರಲಿ, ಯಾವುದೇ ಪಂಗಡ ಇರಲಿ, ಯಾರಿಗೆ ಮುಲಾಜಿಡಲ್ಲ. ಕೆಲವೊಂದು ಸಲ ಸ್ವಾಮಿಗಳಿಗೆ ಹೇಳ್ತಿರ್ತಾರೆ, ಬುದ್ಧಿ ನೀವು ಹಿಂಗದಿರಿ ಅಂತ ಹೇಳ್ತಿರ್ತಾರೆ. ಅಂಥ ವ್ಯಕ್ತಿತ್ವ ಉಳ್ಳಂಥ ನಮ್ಮ ರಾಜಕೀಯ ವ್ಯಕ್ತಿಗಳು ಬೇಕಾಗಿದೆ ಇವತ್ತು. ಮರ್ಜಿ ಇರುವಂಥ ರಾಜಕಾರಣಿಗಳು ನಮಗೆ ಬೇಕಾಗಿಲ್ಲ. ಅಪರೂಪದ ರಾಜಕಾರಣಿಗಳು ನಮಗೆ ನೋಡ್ರಿ, ತಾಳಿಕೋಟೆ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಅವ್ರಿಗೆ ಏನಂತ ಕರೀತಾರೆ ಗೊತ್ತನ್ರಿ? ಉತ್ತರ ಭಾರತ ಯೋಗಿ ಆದಿತ್ಯನಾಥ್ ಅಂತ ಕರೀತಾರೆ ಅವ್ರಿಗೆ. ಅಂದ್ರೆ ಮುಂದೆ ಅವ್ರು ನಮ್ಮ ದೇಶದ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ಜಿಲ್ಲೆಯವ್ರಿಗೆ ಎಲ್ಲರಿಗೆ ಅದೊಂದು ಆಸೆ ಐತಿ. ಆ ಆಸೆಯನ್ನು ನಾವು ನೀವೆಲ್ಲರೂ ಕೂಡ ಈಡೇರಿಸೋಣ. ನಾನು ಮಾತಾಡೋಕ್ಕಿಂತ ನೀವೆಲ್ಲರೂ ಮಾತಾಡ್ರಿ. ಒಂದು ಮಾತು ಹೇಳ್ತೀನಿ, ಹೋದ ಸಲ ಕೇವಲ ನಾನು, ಸಿದ್ಧಲಿಂಗಜ್ಜವರು, ನಮ್ಮ ಕೆಸರಟ್ಟಿ ಅಜ್ಜವರು ಉದ್ಘಾಟನೆ ಮಾಡಿದ್ದೆವು. ಈ ವರ್ಷ ಇಷ್ಟು ಜನ ಸೇರಿ, ಮುಂದಿನ ವರ್ಷ ಇಷ್ಟೂ ಜಾಗ ಸಾಲಲ್ಲ ನಮಗೆ ಕನಿಷ್ಠ ಒಂದು 5 ಎಕರೆ ಜಾಗ ಬೇಕಾಗ್ತದೆ ರಾಮನವಮಿ ಮಾಡೋಕೆ. ಯಾಕಂದ್ರೆ ದುಡಿಮೆಯಲ್ಲಿ ನಿಯತ್ತಿದ್ರೆ ಕೊಡೋ ಕೈಗಳಿಗೆ ಬಡತನ ಇಲ್ಲ ಅಂತ. ಹಂಗೆ ನಮ್ಮ ಅಮಿತ್ ಸಿಂಗ್ ದಾದವ್ರೆಲ್ಲ ಯುವಕ ಮಂಡಳಿ ಐತಲ್ರಿ, ರಾಮನವಮಿಯನ್ನು ಭಾಳ ಅತ್ಯಂತ ವಿಜೃಂಭಣೆಯಿಂದ ಮಾಡಕತ್ಯಾರ. ಅವರಿಗೆ ನಾವು ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಈ ರಾಮನವಮಿ ಯಾರ್ದಪ್ಪ ಅಂದ್ರೆ ಬರೀ ತಾಳಿಕೋಟೆ ನಗರದವ್ರದಲ್ಲ, ಪ್ರತಿಯೊಬ್ಬ ಮನೆಯವ್ರದ್ದು ಅಂತ ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ವಿಷ್ಣುವಿನ 10 ಅವತಾರಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅವತಾರಗಳು ಯಾವುವು ಅಂತಂದ್ರೆ ಅವು 2 ಅವತಾರ. ಒಂದು ರಾಮನ ಅವತಾರ, ಮತ್ತೊಂದು ಶ್ರೀಕೃಷ್ಣನ ಅವತಾರ ಅಂತ ಹೇಳ್ತೀವಿ. ಯಾಕೆ ಈ 2 ಅವತಾರಗಳು ಅತ್ಯುತ್ತಮವಾಗಿರ್ತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅವತಾರ ಅಂತ ಅನಿಸ್ಕೊಂಡು ಅಂದ್ರೆ, ಇಬ್ಬರೂ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ ದುಡಿದಿರ್ತಕ್ಕಂಥವರು. ಒಬ್ಬ ಧರ್ಮವನ್ನಿಟ್ಟುಕೊಂಡು ಧರ್ಮದ ಯುದ್ಧವನ್ನು ಗೆದ್ದರೆ, ಅಧರ್ಮದಲ್ಲಿಯೂ ಸಹಿತವಾಗಿ ಧರ್ಮವನ್ನು ಯಾವ ರೀತಿ ಗೆಲ್ಲಬೇಕು ಅಂತ ತೋರಿಸಿಕೊಟ್ಟವನು ಶ್ರೀಕೃಷ್ಣ ಪರಮಾತ್ಮ. ಧರ್ಮದಲ್ಲಿಯೇ ಧರ್ಮವನ್ನಿಟ್ಟುಕೊಂಡು ಧರ್ಮದ ಯುದ್ಧ ಗೆದ್ದಂಥವನು ಶ್ರೀರಾಮಚಂದ್ರ.
ಇಂತಹ ಒಂದು ರವಿವಂಶ ಅಂದರೆ ಸೂರ್ಯವಂಶ ಮತ್ತು ಒಂದು ಸೋಮವಂಶ, ಈ ಅಂತಹ ಎರಡೂ ವಂಶಗಳಲ್ಲಿ ಸೂರ್ಯ ಮತ್ತು ಚಂದ್ರರಂತೆ ಬೆಳೆದಿರತಕ್ಕಂಥವರು ಒಂದು ಶ್ರೀರಾಮ, ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ. ಇಂತಹ ಒಂದು ರಾಮಾಯಣ ಮತ್ತು ಮಹಾಭಾರತವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹಿಂದೂಸ್ಥಾನ, ಇಂತಹ ಹಿಂದೂಸ್ಥಾನದಲ್ಲಿ ನಾವೆಲ್ಲ ಹಿಂದೂಗಳು ಹೇಗಾಗಿದ್ದೇವೆ ಅಂತಂದರೆ ಮನೆಯಲ್ಲಿ ಮಾತ್ರ ಹಿಂದೂಗಳಾಗಿದ್ದೇವೆ, ಹೊರಗಡೆ ಬಂದರೆ ಹಿಂದೂಗಳಾಗ್ತಾ ಇಲ್ಲ ನಾವು. ಯಾಕೆ ಅಂದರೆ ಈಗ ಗೌಡ್ರು ಬಂದಾರ ಅಂತ ಇಷ್ಟೆಲ್ಲ ಜನ ಸೇರಿದ್ದೀವಿ, ಯಾರೋ ಒಬ್ಬ ಹಿಂದೂಗೆ ಅಪಮಾನ ಆದರೆ, ಏನೋ ಒಂದು ಸಣ್ಣ ಆಘಾತ ಆದರೆ ಇಷ್ಟು ಜನ ಸೇರಂಗಿಲ್ಲ ನಾವು. ಅದೇ ಅನ್ಯ ಧರ್ಮದಲ್ಲಿ ಏನಾಗ್ತದೆ ಅಂತಂದರೆ ಒಗ್ಗಟ್ಟಿದೆ. ನಮ್ಮ ಧರ್ಮದಲ್ಲಿ ಒಗ್ಗಟ್ಟಿಲ್ಲ. ಬಾಜು ಮನೆಯಲ್ಲಿ ಏನಾದರೂ ಆದರೆ ನಮ್ಮ ಮನೆಯವರು ಹೋಗ್ತಾ ಇಲ್ಲ, ನಾವು ಅಂತಹಲ್ಲಿ ನಾವು ಹೋಗಬೇಕು, ನಮ್ಮ ಸಂಘಟನೆಯನ್ನು ತೋರಿಸ್ಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರು ಏನು ಹೇಳಿದರು ಅಂತಂದ್ರೆ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ ಹೇಳಿದರು. ಯಾಕೆ ಹೆಣ್ಣು ಮಕ್ಕಳನ್ನು ಉದ್ದೇಶಿಸಿ ಈ ವಾಕ್ಯಗಳನ್ನು ಹೇಳಿದರು ಅಂತಂದರೆ, ಹೆಣ್ಣು ಮಕ್ಕಳು ಯಾವಾಗ ವಿದ್ಯೆಯನ್ನು ಕಲಿತಾರೋ ಆಗ ದೇಶ ಉದ್ಧಾರವಾಗ್ತದೆ ಅಂತ ಹೇಳಿದರು. ಅದೇ ರೀತಿಯಾಗಿ ಆ ಒಂದು ಮಾತು 10 ವರ್ಷಗಳ ಹಿಂದೆ ಮೋದಿಜಿಯವರು ಹೇಳಿರ್ತಕ್ಕಂತಹ ಮಾತನ್ನು ಈಗ ನಾವೇನು ಹೇಳಬೇಕು ಅಂತಂದರೆ, ಬೇಟಿಕೋ ಹಮಾರೆ ಧರ್ಮಕ್ಕೆ ಬಾರೆ ಪಡಾವೋ, ನಮ್ಮ ಧರ್ಮದ ವಿಷಯವಾಗಿ ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳನ್ನು ಅನ್ಯ ಧರ್ಮದವರು ಮದುವೆಯಾಗಿ ಅವರಿಂದ ಸಂತಾನವನ್ನು ಪಡೆದು ಅವರ ಧರ್ಮದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗೆ ಆದರೆ ನಮ್ಮ ಧರ್ಮ ಹೇಗೆ ಉಳಿಬೇಕು? ನಮ್ಮ ಸನಾತನ ಹಿಂದೂ ಧರ್ಮ ಹೆಂಗೆ ಉಳಿಬೇಕು? ಉಳಿಯಂಗಿಲ್ಲ. ಅದಕ್ಕೆ ಹಮಾರೆ ಬೇಟಿಕೋ ಹಮಾರೆ ಧರ್ಮಕ್ಕೆ ಬಾರೆ ಪಡಾವು. ಬಂದ ಕೂಡಲೇ ನಾವು ದೀಪವನ್ನು ಹಚ್ಚಿದ್ವಿ. ಆ ದೀಪವನ್ನು ಯಾಕೆ ಹಚ್ತೀವಿ ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿರ್ತಕ್ಕಂತಹ ಆಚಾರ್ಯರನ್ನು, ಪುರೋಹಿತರನ್ನು, ಅಲ್ಲಿರ್ತಕ್ಕಂತಹ ಗೊತ್ತಿದ್ದವರನ್ನು ಕೇಳಿ ತಿಳಿಸಿ ಹೇಳಬೇಕು. ನೀವು ಎಲ್ಲಿ ನಾವು ಫೇಲ್ ಆಗ್ಲಿಕ್ಕತ್ತೀವಿ ಅಂತಂದ್ರೆ ಮಕ್ಕಳಿಗೆ ಧರ್ಮದ ಕೊರತೆ ಆಗ್ತಾ ಇದೆ. ನಾವು ಕುಂಕುಮವನ್ನು ಇಡ್ರಿ ಅಂತ ಹೇಳಿದ್ರೆ ಯಾಕೆ ಇಡಬೇಕು ಅಂತ ಕೇಳ್ತಾ ಇದ್ದಾರೆ. ಬಳೆಗಳನ್ನು ಹಾಕೊಳ್ರಿ ಅಂತಂದರೆ ಯಾಕೆ ಹಾಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಅನ್ಯ ಧರ್ಮದಲ್ಲಿ ಆ ರೀತಿ ಇಲ್ಲ. ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಒಂದು ಮುಖಕ್ಕೆ ಮುಖವಾಡ ಹಾಕೊಳ್ರಿ ಅಂತಂದರೆ ತತ್ಕ್ಷಣದಲ್ಲಿ ಹಾಕೊಳ್ತಾರೆ. ಯಾಕೆ? ನಮ್ಮ ಧರ್ಮದಲ್ಲಿ ಯಾಕಿಲ್ಲ ಅದು? ಯಾಕಂತಂದರೆ ಸಣ್ಣವರಿರ್ತಕ್ಕಂತಹ ಸಂದರ್ಭದಲ್ಲಿ, ಚಿಕ್ಕವರಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಸಂಸ್ಕೃತಿಯನ್ನು ಕೊಟ್ಟಿಲ್ಲ. ಧರ್ಮದ ವಿಷಯದಲ್ಲಿ ನಾವು ಬೀಜವನ್ನು ಬಿತ್ತಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಯಾವತ್ತೂ ಬಗ್ಗೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಇನ್ನೂ ಬಹಳ ವಿಷಯ ಇತ್ತು ಹೇಳೋದು. ಹಾಗಾಗಿ ಮುಂದೆ ಗೌಡ್ರು ಮಾತಾಡ್ತಾರೆ. ಎಲ್ಲರಿಗೂ ಸರ್ವರಿಗೂ ಧನ್ಯವಾದಗಳು.